ಕುಮಟಾ ತಾಲೂಕಿನ ಊರ್ಕೇರಿಯ ಸ್ವಯಂಭೂ ವಿನಾಯಕ ದೇವಸ್ಥಾನದ ಬಳಿ ಗುಡ್ಡ ಕುಸಿಯುವ ಆತಂಕವಿದ್ದ ಹಿನ್ನೆಲೆಯಲ್ಲಿ ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷ ರಾಜು ನಾಯ್ಕ ಮಾಸ್ತಿಹಳ್ಳ ಅವರು ಸ್ಥಳಕ್ಕೆ ತೆರಳಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಕುಮಟಾ ತಾಲೂಕಿನ ಊರುಕೇರಿಯ ಸ್ವಯಂಭೂ ವಿನಾಯಕ ದೇವಸ್ಥಾನದ ಬಳಿ ಗುಡ್ಡ ಕುಸಿಯುವ ಸಂಭವವಿದ್ದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ ಬಗ್ಗೆ ಜಿಲ್ಲೆಯ ಹೆಮ್ಮೆಯ ವಾಹಿನಿ ಕೆನರಾ ಪ್ಲಸ್ ಜನಪರ ವರದಿಯನ್ನ ಬಿತ್ತರಿಸಿತ್ತು. ವಾಹಿನಿಯ ಜನಪರ ಕಾಳಜಿಗೆ ಧ್ವನಿಗೂಡಿಸಿದ ಕನ್ನಡ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಅವರು ತಮ್ಮ ಕಾರ್ಯಕರ್ತರ ಜೊತೆಗೂಡಿ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಗುಡ್ಡ ಕುಸಿಯುವ ಆತಂಕವಿದ್ದ ಬಗ್ಗೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಅಲ್ಲಿನ ಸ್ಥಳೀಯರು ಮತ್ತು ಸಾಮಾಜಿಕ ಕಾರ್ಯಕರ್ತ ನಾಗರಾಜ್ ನಾಯ್ಕ್ ಅವರು ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ವಾಲಗಳ್ಳಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಈ ಸಂಬಂಧ ಮನವಿ ನೀಡಿದ್ದರೂ ನಿರ್ಲಕ್ಷ್ಯ ವಹಿಸಿರುವ ಬಗ್ಗೆ ಬೇಸರಗೊಂಡ ರಾಜು ನಾಯ್ಕರು ಸಮಸ್ಯೆಯ ಗಂಭೀರತೆಯನ್ನು ಅರಿತು ತಹಶೀಲ್ದಾರ್ ಹಾಗೂ ಕೆಇಬಿ ಹಾಗೂ ಅರಣ್ಯ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡುವುದರ ಮೂಲಕ ಸಮಸ್ಯೆಯನ್ನ ಪರಿಹರಿಸುವಂತೆ ಅಧಿಕಾರಿಗಳಲ್ಲಿ ಆಗ್ರಹಿಸಿದ್ರು. ಹೌದಾ ಸರ್ ಎಂತಾಗಿದೆ ಅಂದರೆ ಹೆಚ್ಚು ಕಡಿಮೆ ಸ್ಕೂಲ್ ಮಕ್ಕಳೆಲ್ಲ ಡೈಲಿ ಓಡಾಡ್ತಾರೆ, 100 ಜನ ಮಕ್ಕಳು. ಮತ್ತು ಜನ ಕೂಡ ಇದೇ ರಸ್ತೆಯಲ್ಲೇ ಓಡಾಡಬೇಕು, ಮೇನ್ ರಸ್ತೆ ಇದೆ ಅಲ್ಲ ಸರ್. ಅದು ಹೆಚ್ಚು ಕಡಿಮೆ ಯಾವಾಗ ಬೀಳ್ತದೋ ಗೊತ್ತಿಲ್ಲ. ಮತ್ತು ಈಗ ಚಳಿಗಾಲ ಸ್ಟಾರ್ಟ್ ಆಗಿದೆ, ಮೂಡ್ ಗಾಳಿ ಬೇರೆ ಸ್ಟಾರ್ಟ್ ಆಗಿದೆ ಸರ್. ಎಷ್ಟೊತ್ತಿಗೆ ಬೀಳ್ತದೋ ಗೊತ್ತಿಲ್ಲ, ಬಿದ್ದರೆ ಭಾರಿ ಡೇಂಜರು. ಲ್ಯಾಂಡ್ ಫಾರೆಸ್ಟ್ ಸರ್, ಅದು ಫಾರೆಸ್ಟ್ ಒಳಗಡೆ ಬರ್ತದೆ. ಅಂದರೆ ಕೆಳಗಡೆ ಒಂದು ಜಾಗ ಇದೆ, ಹಾಡಿ ಅಂತ ಹೇಳ್ತಾರೆ. ಬಟ್ ಅದು ತೊಂದರೆ ಇಲ್ಲ ಅವ್ರದ್ದು ಯಾರ್ದು ಸರ್. ಅವ್ರು ಯಾರು ಸ್ಪಂದಿಸೋದೇ ಇಲ್ಲ. ಅಧ್ಯಕ್ಷರದ್ದು ಒಂಥರ, ಪಿ ಡಿ ಅವ್ರದ್ದು ಒಂಥರ. ಪಿ ಡಿ ಅವ್ರು ಫೋನ್ ಮಾಡಿ ರಿಸೀವ್ ಮಾಡೋದಿಲ್ಲ ಫೋನು. ವೀಣಾ ನಾಯ್ಕ್ ಅಂತ ಹೇಳಿರಂತೆ. ಇವ್ರು ಯಾರು ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂತೆ. ನಾನು ಮಾಡಿದೆ ಸರ್, ಈಗ ರಿಸೀವ್ ಮಾಡಲಿಲ್ಲ. ಮಾಡಿ ಒಂದು ಸಲ ಗಮನ ಹಾಕಿ ಸರ್ ತಾವು. ಅಡ್ಡಿಲ್ಲ ಸರ್, ಫಾರೆಸ್ಟ್ ಅವ್ರಿಗೂ ಬರ್ಲಿಕ್ಕೆ ಹೇಳಿದೆ ಸರ್. ನಾ ಇಲ್ಲೇ ಇದ್ದೆ ಈಗ. ಹಾಗಾಗಿ ಸರ್ ಒಂದ್ಸಲ ತಾವು ಸ್ಥಳ ವೀಕ್ಷಣೆ ಮಾಡಿ ನೆಕ್ಸ್ಟ್ ನೀವು ನಿಮ್ಮಿಂದ ಕೆಲಸ ಆಗ್ತದೆ ಸರ್, ಪಕ್ಕ ಇದೆ. ಕೂಡಲೇ ಸ್ಥಳಕ್ಕೆ ಬಂದ ಅರಣ್ಯ ಅಧಿಕಾರಿಗಳು 3 ರಿಂದ 4 ದಿನಗಳ ಒಳಗಾಗಿ ಧರೆಯ ಮೇಲಿನಿಂದ ರಸ್ತೆಗೆ ಬೀಳುವಂತಹ ಮರಗಳನ್ನ ಕಟಾವು ಮಾಡುತ್ತೇವೆ ಎಂದು ಭರವಸೆಯನ್ನ ನೀಡಿದ್ರು. ಅಲ್ಲ, ಅವ್ರು ತೆಗಿಲಿಕ್ಕೆ ರೆಡಿ ಇದ್ದಾರೆ ಸರ್. ನೀವು ನಾಳೆ ಹೂ ಅಂದ್ರೆ ಕೆಇಬಿ ಅವ್ರು ನಾಳೆ ಸೆಕ್ಷನ್ ಆಫೀಸರ್ಗೂ ಈಗ ಜಸ್ಟ್ ಮಾತಾಡಿದೆ, ಅವ್ರು ರೆಡಿ ಇದ್ದಾರೆ. ಅವ್ರು ಎಷ್ಟೊತ್ತಿಗೂ ನಾವು ಬರ್ಲಿಕ್ಕೆ ರೆಡಿ ಇದ್ದೇವೆ. ಮತ್ತೆ ಇನ್ನೊಂದು ಅಂದ್ರೆ ಈ ಹಿಂದೆನೂ ಅಲ್ಲೊಂದು ದೊಡ್ಡ ಮರ ಇತ್ತು, ಮನೆ ಮೇಲೆ ಬೀಳುತ್ತರ ಇತ್ತಲ್ಲ ನೇರ, ಅದನ್ನು PWD ಇಂದ ನಾವು ಪರ್ಮಿಷನ್ ಕೊಟ್ಟು ಕಟ್ ಮಾಡೋದಲ್ಲ. ಅಂದ್ರೆ ನಮ್ಮಿಂದ ಅಂದ್ರೆ ಪರ್ಮಿಷನ್ ಕೊಡೋದಿತ್ತು. ಈಗ ಯಾರು ಸ್ಪಂದಿಸ್ಲಿಲ್ಲ ಅನ್ನೋದಕ್ಕೆ ನಾವು ಏನು ಇವ್ರಿಗೆಲ್ಲ ಜನರಿಗೆಲ್ಲ ಸಾರ್ವಜನಿಕ ತೊಂದರೆ ಆಗ್ತಿದ್ರಿಂದ ಇವ್ರು ಹೇಳಿದ್ರೆ ನಾಳೆ ಕೆಇಬಿ ಅವ್ರಿಗೆಲ್ಲ ಇದು ಮಾಡಿದ್ರೆ ನಾವೇ ಬರ್ತೀವಿ, ನಮ್ಮ ಸ್ಟಾಫ್. ಪಂಚಾಯತ್ ಅವ್ರು ಮಾತಾಡಿದ್ರೆ ಏನಂದ್ರು, ಪಂಚಾಯತ್ ನಾವು ಮಾತಾಡೋಕೆ PDO ಫೋನ್ ಇತ್ತುದಿಲ್ಲ. PDO ಫೋನೇ ರಿಸೀವ್ ಮಾಡೋದು. ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳಿದ್ರೆ ಅಧ್ಯಕ್ಷರು ಕೊಟ್ಟು ಕೇಳಿ ಅಧ್ಯಕ್ಷರ ಫೋನೇ ಇತ್ತು. ನಾನು ಪಂಚಾಯತ್ ಅಧ್ಯಕ್ಷರಿಗೂ ಮಾತಾಡೀನಿ ಮತ್ತು ಇಲ್ಲಿ ಲೋಕಲ್ ಇವ್ರಿಗೂ ಮೆಂಬರ್ಗೂ ಮಾತಾಡಿ ಅವ್ರ ಜೊತೆಗೂ ಮತ್ತು ಮೊನ್ನೆನೂ ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಇವ್ರು ಹೇಳಿದ್ದೆ. ನಾನು ಬಂದು ನೋಡಿ ಹೇಳೋಗಿದ್ದೀನಿ. ಈ ಸಂದರ್ಭದಲ್ಲಿ ಕೆನರಾ ಪ್ಲಸ್ ವಾಹಿನಿಯ ಜೊತೆ ಮಾತನಾಡಿದ ಕನ್ನಡ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಅವರು, ನಾನು ತಹಶೀಲ್ದಾರ್ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ. ಅವರು ಸಮಸ್ಯೆ ಪರಿಹರಿಸುವಂತಹ ಭರವಸೆಯನ್ನು ನೀಡಿದ್ದಾರೆ ಎಂದರು. ಆದರೂ ಕೂಡ ಇಲ್ಲಿಯ ಸ್ಥಳೀಯ ಪ್ರಾಧಿಕಾರವಾಗಿರ್ತಕ್ಕಂಥ ಪಂಚಾಯತ್ ಮುಂಚೂಣಿಯಲ್ಲಿ ನಿಂತು ಈ ಕೆಲಸವನ್ನು ಮಾಡಿಸಬೇಕಾಗಿತ್ತು. ಆದರೆ PDO ಅವರು ನಿಷ್ಕಾಳಜಿಯನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಥಳೀಯರ ಆರೋಪ ಇದೆ. ಇನ್ನೂ ಕೂಡ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ PDO ಅವರು ಲೆಟ್ರನ್ನ ಬರೀಲೇ ಇಲ್ಲ. ಈಗ ಹೆಚ್ಚು ಕಡಿಮೆ 3 ತಿಂಗಳಾಗಿದೆ ಅಲ್ಲ, 3 ತಿಂಗಳಿಂದನೂ ಕೂಡ ಈ ಸಮಸ್ಯೆಯನ್ನು ಹೇಳ್ತಾ ಇದ್ರು ಕೂಡ PDO ಅವರು ಫಾರೆಸ್ಟ್ ಅವರಿಗೆ ಒಂದು ಅರ್ಜಿಯ ಮುಖಾಂತರ ತಿಳಿಸಿ, ಒಂದು ಲೆಟರ್ ಮುಖಾಂತರ ತಿಳಿಸ್ಬೇಕಾಗಿತ್ತು, ಇಲ್ಲಿ ಸಮಸ್ಯೆ ಈ ಥರ ಇದೆ, ಮರ ಕಟಿಂಗ್ ಆಗಬೇಕಂತ ಹೇಳಿ. ಆದರೂ ಕೂಡ ಅವರು ತಿಳಿಸ್ಲಿಲ್ಲ ಅಂತಕ್ಕಂಥದ್ದು ಸ್ಥಳೀಯರ ಆರೋಪ ಇದೆ. ಹಾಗಾಗಿ ಈಗ ನಾನು ಇಲ್ಲಿ ಬಂದ ತಕ್ಷಣ ತಹಶೀಲ್ದಾರ್ ಅವರು ಸತೀಶ್ ಗೌಡ ಸರ್ ಅವರಿಗೂ ಕೂಡ ಮಾತಾಡಿದೆ. ಅವರು ಕೂಡ ನಾಳೆ ಬೆಳಿಗ್ಗೆ ಇಲ್ಲಿ 10:00ವರೆಗೆ ಸ್ಥಳ ವೀಕ್ಷಣೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಸಂಬಂಧಪಟ್ಟ ಫಾರೆಸ್ಟ್ ಇಲಾಖೆಯವರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದು ಮುಂದಿನ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ. ಮತ್ತು ಅದೇ ರೀತಿ ಕೆಇಬಿ ಸತೀಶ್ ಗೌಡ ಸೆಕ್ಷನ್ ಆಫೀಸರ್ ಏನಿದ್ದಾರೆ ಅವ್ರಿಗೂ ಕೂಡ ಇಲ್ಲಿ ಫೋನ್ ಕರೆ ಕೂಡ ಮಾಡಿ ಅವ್ರಿಗೂ ಕೂಡ ಮಾತಾಡಿದೆ. ಅವರು ಕೂಡ ಸ್ಪಂದಿಸಿದ್ದಾರೆ. ಬುಧವಾರ ದಿವಸ 10 ಗಂಟೆಗೆ ನಾವೆಲ್ಲರೂ ಕೂಡ ರೆಡಿ ಇರ್ತೇವೆ. ಇಲ್ಲಿ ಒಂದು ಏನು ಬೀಳ್ತಕ್ಕಂಥ ಮರವನ್ನು ಕಟಿಂಗ್ ಮಾಡಿ ಮತ್ತು ಲೈನ್ಗಳನ್ನು ಕೂಡ ತೆಗೆದು ಮತ್ತು ರಿಟರ್ನ್ ಹಾಕ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣದ ತಾಲೂಕಾ ಯುವ ಘಟಕದ ಅಧ್ಯಕ್ಷರಾದ ಸೃಜನ್ ಹರಿಕಾಂತ್ರ, ಸ್ಥಳೀಯರಾದ ನಾಗರಾಜ್ ನಾಯ್ಕ್, ನಾಗರಾಜ್, ಗಿರೀಶ್ ಮಡಿವಾಳ್, ನಾಗೇಶ್ ಭಂಡಾರಿ, ಮನೋಜ್ ನಾಯ್ಕ್,
ಗಣಪತಿ ಮಡಿವಾಳ್ ಮತ್ತು ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ ಕುಮಟಾ.